ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಗೃಹಲಕ್ಷ್ಮಿಗೆ. ಸ್ನೇಹಿತರೆ, ಇವತ್ತು ಗುರುವಾರ ಸಾಯಂಕಾಲ ನಾನು ಸೊಪ್ಪು ತಗೊಬಂದು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಬಸ್ಸಾರು ಮಾಡಬೇಕು ಅಂತಂದ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಪಾಲಕನ ತೊಗೊಂಬಂದಿದ್ದೆ. ಪಾಲಕ್ ಪನ್ನೀರ್ ಅಥವಾ ಪಾಲಕ್ ರೈಸ್ ಮಾಡ್ಬೋದು ಟಿಫನ್ಗೆ ಅಂತಂದ್ಬಿಟ್ಟು. ಸೊ ಆದರೆ ಬಸ್ಸಾರು ಮಾಡಿದ ದಿನ ನಾನು ವಿಡಿಯೋ ಶೂಟ್ ಮಾಡೋಕ್ಕೆ ಆಗಿಲ್ಲ ಕಾರಣಾಂತರಗಳಿಂದ. ಯಾಕಂದರೆ ಕರೆಂಟು ಹೋಗೋದು ಬರೋದು ಬರ್ತಾ ಇತ್ತು, ಅದ್ರ ಜೊತೆಗೆ ಮಳೆನೂ ಇತ್ತು. ಅದೇ ಕಾರಣಕ್ಕೆ ನಾನು ವಿಡಿಯೋ ಶೂಟ್ ಮಾಡಿಲ್ಲ. ನೆಕ್ಸ್ಟ್ ಫ್ರೈಡೇ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಪೂರ್ತಿ ನೋಡ್ಕೊಂಬನ್ನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ, ನಿಮ್ಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸೊಪ್ಪೆಲ್ಲ ಬಿಡಿಸಿದ ಆದಮೇಲೆ ಮಕ್ಕಳು ಸ್ಕೂಲಿಂದ ಬಂದರು. ಅವರು ಆರಾಮಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡು, ಆರಾಮಾಗಿ ಮಳೆ ಬರ್ತಿದೆ, ಚಳಿಗೆ ಏನಾದರೂ ಮಾಡಿಕೊಡು ಅಂತಂದರು. ಸೊ ನಾನು ಏನು ಮಾಡಿಕೊಡ್ಲಿಕ್ಕೆ ನನಗೆ ಟೈರ್ಡ್ ಆಗಿದ್ದರಿಂದ ನಾನು ಏನು ಮಾಡಿಕೊಟ್ಟಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗು 6:30ಗೆ ಮಳೆ ಸ್ಟಾರ್ಟ್ ಆಗಿದೆ ನೋಡಿ ಸ್ನೇಹಿತರೆ. ಹೆಂಗೆ ಅಂದರೆ ಜಸ್ಟ್ ಒಂದು 10 ನಿಮಿಷಕ್ಕೆ ಬಿಡದೆ ಸಿಕ್ಕಾಪಟ್ಟೆ ಮಳೆ ಬಾರಿಸಿಬಿಡ್ತು. ನಾನು ಬೆಳಗ್ಗೆ ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ಕೊಡೋದು, ಇಷ್ಟೊಂದು ಮಳೆ ಬರ್ತಿದೆ ಅಂತಂದ್ಬಿಟ್ಟು ತುಂಬ ಗಾಬರಿ ಬಿದ್ದೆ. ಆದರೆ ತಕ್ಷಣ ನಿಂತೋಯ್ತು. ತಕ್ಷಣ ಸ್ಟಾರ್ಟ್ ಆಗಿ ಹಂಗೆ ನಿಂತೋಯ್ತು. ಹೆಂಗೆ ಮಳೆ ಬಂತಂತಂದರೆ 5 ನಿಮಿಷಕ್ಕೆ ರೋಡ್ಗಳೆಲ್ಲ ಮುಚ್ಕೊಂಡು ನೀರು ಹರಿದಿದೆ. ಸೊ ಅಷ್ಟೊಂದು ಜೋರಾಗಿ ಮಳೆ ಬಿತ್ತು. ಸೊ ಇನ್ನೇನಂತಂದರೆ ನಾನು ಪಾಲಕ್ ತಂದಿದ್ದೆ ಅಂತ ಹೇಳಿದ್ನಲ್ಲ, ಸೊ ಪಾಲಕ್ ಜೊತೆಗೆ ಪಾಲಕ್ ಪನ್ನೀರ್ ಕರಿ ಮಾಡೋಣ ಅಂತಂದ್ಬಿಟ್ಟು ಅಂದ್ಕೊಂಡೆ. ಆದರೆ ಮಕ್ಕಳು ನೈಟ್ ಮಾಡು ಪಾಲಕ್ ಕರಿ, ಇದು ಪನ್ನೀರು ಅಂತಂದ್ಬಿಟ್ಟು, ಇವಾಗ ನಮಗೆ ಏನಾದರೂ ಸೋಯಾ ಚಂಕ್ಸ್ದು ಮಿಲ್ ಮೇಕರ್ದು ಕರಿ ಮಾಡಿಕೊಡು ಮಮ್ಮಿ, ತುಂಬ ದಿನ ಆಗಿತ್ತು ಮಾಡಿತ್ತು, ನಮ್ಮ ಫ್ರೆಂಡ್ಸ್ಗೆ ತುಂಬ ಇಷ್ಟ ನೀನು ಮಾಡೋ ಕರಿ ಅಂತಂದ್ಬಿಟ್ಟು ಅವ್ರ ಫ್ರೆಂಡ್ಸ್ 1-2 ಸಲ ಕೇಳಿದ್ರಂತೆ. ಸೊ ಅದೇ ಕಾರಣಕ್ಕೆ ನಾನು ಇವಾಗ ಮಿಲ್ ಮೇಕರ್ ಮತ್ತು ಆಲೂಗಡ್ಡೆ ಮಸಾಲೆ ಕರಿ ಮಾಡ್ತಾಯಿದ್ದೀನಿ ಚಪಾತಿ ಜೊತೆಗೆ. ಇವತ್ತು ಫ್ರೈಡೇ ಮಾರ್ನಿಂಗ್ ನಮ್ಮ ಟಿಫನ್ ಮಿಲ್ ಮೇಕರ್ ಆ್ಯಂಡ್ ಚಪಾತಿ. ಸೊ ಚಪಾತಿಗೆ ನಾನು ಎಲ್ಲರೂ ನೈಟೇ ನೆನೆಸಿಡ್ತಾರೆ, ಬಟ್ ನಾನು ಬೆಳಗ್ಗೆ ಎದ್ದು ಒಂದು ಅರ್ಧ ಗಂಟೆ 1 ಅವರ್ ಮುಂಚೆ ನೆನೆಸಿಟ್ಬಿಡ್ತೀನಿ. ಆರಾಮಾಗಿ ನೆನ್ಕೊಳ್ಳುತ್ತೆ. ನೈಟೇ ನೆನೆಸಿದ್ರೆ ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಅದೇ ಕಾರಣಕ್ಕೆ ಒಂದು ಕಡೆ ಬೆಳಗ್ಗೆ ಟಿಫನ್ಗೆ ಎಲ್ಲ ರೆಡಿ ಮಾಡ್ಕೊಳ್ಳುತ್ತಾನೆ, ಮತ್ತು ಪಾತ್ರೆಗಳು ತೊಳ್ಕೊಳ್ಳೋದು, ಕಸ ಗುಡಿಸ್ಕೊಡೋದು, ಮಕ್ಕಳಿಗೆ ಬಟ್ಟೆಗಳ ಐರನ್ ಮಾಡಿಕೊಡೋದು, ಈ ರೀತಿ ಎಲ್ಲ ಕೆಲಸಗಳು ಮಲ್ಟಿಪಲಾಗಿ ಮಾಡೋದು ಒಂದು ಹೆಣ್ಣು ಮಗಳಿಗೆ ಅಷ್ಟೇ ಸಾಧ್ಯ. ಅದು ಮಲ್ಟಿಪಲ್ ಟಾಸ್ಕ್ ಅಂತೀವಲ್ಲ, ಅದು ಬರೀ ಒಬ್ಬ ಹೆಣ್ಮಗಳಷ್ಟೇ ಮಾಡೋಕ್ಕೆ ಸಾಧ್ಯ ಅಂತಂದ್ಬಿಟ್ಟು ನನ್ನ ಒಂದು ಅನಿಸಿಕೆ. ಸೊ ನೀವು ಹೇಗೆ ಮಾಡ್ತೀರ ಅಂತ ಕೆಳಗಡೆ ಕಮೆಂಟ್ ಮಾಡಿ. ನೈಟು ನಾನು ಇನ್ನೂ ಬೆಳಗ್ಗೆ ನನಗೆ ಅಷ್ಟೊತ್ತಿಗೆ ಎದ್ದು ಆರ್ಡ್ರ್ ಮಾಡ್ಕೊಳ್ಳೋಷ್ಟು ಇದಿಲ್ಲ, ಮತ್ತು ಎದ್ದು ಅಂಗಡಿಗೆ ಹೋಗಿ ಬೇಕಾಗಿರೋ ತೊಗೊಂಬರೋ ಅಷ್ಟು ಶಕ್ತಿ ಇರಲ್ಲ ಬೆಳಗ್ಗೆ. ಯಾಕಂದರೆ ಎದ್ದೇಳದ 6-6:30 ಆಗುತ್ತೆ. ಹಾಗಾಗಿ ನೈಟ್ ನನಗೇನು ಬೇಕು ಅಂತಂದ್ಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡ್ಬಿಟ್ಟಿದ್ದೆ. ಕಾಲಿಫ್ಲವರ್ ಒಂದು ತರಿಸಿದ್ದೆ, ಮತ್ತು 1 kg ಈರುಳ್ಳಿ, ಮತ್ತು 1 kg ಆಲೂಗಡ್ಡೆಯನ್ನು, ಮತ್ತು ಇವಾಗ ಕಲಸಿಟ್ಟಿದ್ನಲ್ಲ ಗೋಧಿ ಹಿಟ್ಟು, ಸೊ ಅದನ್ನು ಸಹ ನಾನು ನೈಟೇ ಆರ್ಡ್ರ್ ಮಾಡಿ ತರಿಸಿಟ್ಕೊಂಡಿದ್ದು. ಏನಂತಂದರೆ ಗೋಧಿ ಹಿಟ್ಟು ಮನೆಯಲ್ಲಿ ಸ್ಟಾಕ್ ಇರಲ್ಲ ನಾನು, ಕಾರಣ ತುಂಬ ಬೇಗ ಹುಳ ಬೀಳುತ್ತೆ. ಆದ್ದರಿಂದನೇ ನನಗೆ ಇವತ್ತು ನಾಳೆ ಚಪಾತಿ ಏನಾದರೂ ಮಾಡುವ ಪ್ಲಾನ್ ಇದೆ ಅಂತಂದರೆ ಮಾತ್ರ ಗೋಧಿ ಹಿಟ್ಟನ್ನ ನಾನು ತರಿಸ್ಕೊಳ್ಳೋದು. ಅದು ಒಂದು ಸಲ ತಂದಿರೋ 1 kg ಗೋಧಿ ಹಿಟ್ಟು 2 days ನೈಟ್ಗೆ ಆಗುತ್ತೆ ಆರಾಮಾಗಿ. ಹಾಗಾಗಿ ವಾರದಲ್ಲಿ 2-3 ಸಲ ಅಷ್ಟೇ ನಾವು ಚಪಾತಿ ತಿನ್ನೋದು, ಜಾಸ್ತಿ ತಿನ್ನಲ್ಲ ಅಂತ ನಾನು ಸ್ಟಾಕ್ ಇಡಲ್ಲ ಗೋಧಿ ಹಿಟ್ಟನ್ನು. ಇವಾಗ ಮಿಲ್ ಮೇಕರ್ನ ನೆನೆಸ್ತಾ ಇದ್ದೀನಿ. ಸ್ವಲ್ಪ ಹಳೇದಿತ್ತು, ಒಂದು ಸ್ವಲ್ಪ ದಪ್ಪ ಇತ್ತು. ಇವಾಗ ಮೊನ್ನೆ ತರಿಸ್ಕೊಂಡಿರುವಂಥ ಮಿಲ್ ಮೇಕರ್ ಸ್ವಲ್ಪ ಸಣ್ಣಗಿದ್ದವು. ಸೊ ನೀರಲ್ಲಿ ನೆನೆಸಿದ ತಕ್ಷಣ ಎಲ್ಲ ದಪ್ಪ ಆಗ್ತದೆ ಅನ್ನೋ ಒಂದು ಕಾರಣಕ್ಕೆ 2 ಮಿಕ್ಸ್ ಮಾಡಿಬಿಟ್ಟೆ. ಮಿಲ್ ಮೇಕರ್ ಒಂದು ಒಳ್ಳೆ ಪ್ರೋಟೀನ್ ಫುಡ್ ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ ವಾರದಲ್ಲಿ 2 ಸಲ ಆದರೂ ಮಕ್ಕಳಿಗೆ ನೀವು ಇದನ್ನು ಯಾವ ರೀತಿ ಆದರೂ ಸ್ನ್ಯಾಕ್ಸ್ ಮುಖಾಂತರ ಆಗಿರ್ಬೋದು, ಈ ರೀತಿ ಕರೀಸ್ ಮುಖಾಂತರ ಆಗಿರ್ಬೋದು, ಇಲ್ಲ ಅಂತಂದರೆ ಮಿಲ್ ಮೇಕರ್ ಪಲಾವ್ ಥರ ಮಾಡ್ಬೋದು. ಸೊ ಏನೋ ಒಂದು ರೆಸಿಪಿ ಮಾಡಿ ಮಕ್ಕಳಿಗೆ ಅವಾಗವಾಗ ಕೊಡ್ತಾಯಿದ್ರೆ ಅವ್ರಿಗೆ ಪ್ರೋಟೀನ್ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ ಸ್ನೇಹಿತರೆ. ನೀವು ವಾರದಲ್ಲಿ 1-2 ಸಲ ಆದರೂ ಮಾಡೋಕ್ಕೆ ಟ್ರೈ ಮಾಡಿ. ನಮ್ಮ ಹತ್ರ ಎಲ್ಲ ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ನಾವು ಫ್ರೆಶ್ ಆಗ್ತಾನೆ ಬಿಡಿಸಿ ಹಾಕ್ಕೊಳ್ಳೋ ಅಂಥದ್ದು, ನಾವು ಎಲ್ಲ ಬಿಡಿಸಿಟ್ಕೊಳ್ಳೋ ಅಂಥ ಟೈಮ್ ಇರಲ್ಲ. ಬಿಡಿಸಿಟ್ಕೊತಿದ್ದೆ, ಬಟ್ ಇತ್ತೀಚೆಗೆ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಏನು ಬಿಡಿಸಿ ಇಟ್ಕೊಳ್ಳೋದಾಗಿರ್ಬೋದು, ಪೇಸ್ಟ್ ಮಾಡಿ ಇಟ್ಕೊಳ್ಳೋದಾಗಿರ್ಬೋದು, ಸೊ ಈ ರೀತಿ ಎಲ್ಲ ಕಡಿಮೆ ಆಗಿಬಿಟ್ಟಿದೆ. ಟ್ರೈ ಮಾಡೋಣ ಮುಂದೆ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಬೆಳ್ಳುಳ್ಳಿನ ಬಿಡಿಸ್ಕೊಂಡು ನೋಡಿದ್ರಲ್ಲ, ಗೋಧಿ ಹಿಟ್ಟಿನ ಚಿಕ್ಕ ಒಂದು ಬಾಕ್ಸ್ ಇಟ್ಕೊಂಡಿದ್ದೀನಿ. 1 kg ಅಷ್ಟು, 1 kg ಹಿಟ್ಟನ್ನು ಇಡಿಸುತ್ತೆ ಅಷ್ಟು ಮಾತ್ರ ಬಾಕ್ಸ್ ನಾನು ಮೇಂಟೈನ್ ಮಾಡ್ತೀನಿ ಗೋಧಿ ಹಿಟ್ಟಿಗೆ. ಹಳೆ ಗೋಧಿ ಹಿಟ್ಟಿತ್ತು, ಅದನ್ನು ಇವಾಗ ಉಜ್ಜಲಿಕ್ಕೆ ಬೇಕಾಗುತ್ತೆ ಅಂತಂದ್ಬಿಟ್ಟು ಒಂದು ಕಡೆ ಬೌಲ್ಗೆ ಹಾಕ್ಬಿಟ್ಟು ಇನ್ನೊಂದು ಕಡೆ ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದೀನಿ. ಏನೇ ಆಗಲಿ ಬೆಳಗ್ಗೆ ಇನ್ನೂ ನನಗೆ ಕಾಫಿ ಬಿದ್ದಿಲ್ಲ.
ಮಕ್ಕಳೇನೋ ಮಾತಾಡ್ತಾ ಇದ್ದಾರೆ, ಚಿಟಪಟ ಅಂತ ಇದ್ದೀನಿ. ಕಾಫಿ ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡ್ಮೇಲೆ ಬೇರೆ ಕೆಲಸ ಎಲ್ಲ ಮಾಡೋದು ನಾನು. ಆದರೆ ಚಪಾತಿ ಮಾಡೋದ್ರಿಂದ, ಕರಿ ಮಾಡೋದ್ರಿಂದ ಟೈಮ್ ಸಾಕಾಗಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಬೇಗ ಮಾಡ್ತಾಯಿದ್ದೀನಿ. ಒಂದು ಕಡೆ ಹಾಲನ್ನು ಇಟ್ಟಿದ್ದೀನಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ. ಎಷ್ಟೇ ಬೇಗ ಕೆಲಸ ಆದ್ರೂ ಮಕ್ಕಳು ಸ್ಕೂಲ್ಗೆ ಹೊರಡಿದ್ದ ಆದಮೇಲೆ ಕಾಫಿ ಕುಡಿಯೋದು. ಇದು ಅವತ್ತು ನಡೆದಿದ್ದು ಒಂದು ನನ್ನ ರೊಟೀನು. ಆಗಲಿಲ್ಲ ಮಕ್ಕಳು ಇರೋಷ್ಟೊತ್ತು ನನ್ನ ಕೈಯಲ್ಲಿ ಕಾಫಿ ಕುಡ್ಕೊಳ್ಳೋಕೆ 2 ಸಲ ಸ್ಟವ್ ಆಫ್ ಮಾಡಿ ಆನ್ ಮಾಡಿದ್ದೀನಿ. ನೀವೆಷ್ಟು ಜನ ಈ ಥರ ಮಾಡಿದರೆ ಕಾಮೆಂಟ್ ಮಾಡಿ ಪ್ಲೀಸ್. ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡ್ದಿದ್ದಾದ್ಮೇಲೆ ಈ ಕೆಲಸ ಮಾಡೋಣ, ಕಾಫಿ ಕುಡ್ದಿದ್ದ ಆದಮೇಲೆ ಆ ಕೆಲಸ ಮಾಡೋಣ ಅಂತಂದ್ಬಿಟ್ಟು 2 ಸಲ ಸ್ಟವ್ ಅನಿಸಿದ್ದೀನಿ. ಬಟ್ ಆಗಲಿಲ್ಲ. ಅಷ್ಟೊಂದು ಬ್ಯುಸಿ ಲೈಫ್ ಶೆಡ್ಯೂಲ್ ಇರುತ್ತೆ ಮಾರ್ನಿಂಗ್ ಪ್ರತಿಯೊಬ್ಬ ತಾಯಿಗೂ. ಮನೇಲಿ ಏನಾದರೂ ಹೆಲ್ಪ್ ಮಾಡೋರು ಇದ್ದರೆ ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಟೈಮ್ ಕೊಟ್ಟು ಮಕ್ಕಳಿಗೆ ನಮಗೆ ನಾವು ಟೈಮ್ ಕೊಟ್ಕೋಬೋದು. ಬಟ್ ಮನೆಗೆ ಯಾರೂ ಇಲ್ಲ ಅನ್ನೋ ಸಂದರ್ಭದಲ್ಲಿ ಈ ರೀತಿ ನಾವು ಸಿಂಗಲ್ಲಾಗಿ ಎಲ್ಲ ಓಡಾಡ್ಕೊಳ್ಳೋ ಅಂಥ ಒಂದು ಪರಿಸ್ಥಿತಿ ಬರುತ್ತೆ. ಏನು ಮಾಡೋಕ್ಕಾಗಲ್ಲ. ಯಾರಿಗೋಸ್ಕರ? ನಮ್ಮ ಮಕ್ಳಿಗೋಸ್ಕರ. ಸೊ ಇವಾಗ ನಾನು ಇಲ್ಲಿ ರೆಸಿಪಿಗೆ ಬರ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಕರಿಬೇವಿನ ಸೊಪ್ಪು ಇಷ್ಟನ್ನು ಸಹ ನೀವು ಹಾಕ್ಕೋಬೋದು. ನಂತರ ಕೊತ್ತಂಬರಿ, ಪುದೀನ ಕಡಿಮೆ ಇದ್ದಿದ್ದರಿಂದ ಸ್ವಲ್ಪ ಹಾಕಿದ್ದೀನಿ. ಪುದೀನ ಹಾಕೇ ಇಲ್ಲ. ಮತ್ತು ಸ್ವಲ್ಪ ಎಳ್ಳು ಮತ್ತು ಗೋಡಂಬಿ ಇಷ್ಟನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡ್ಬಿಟ್ಟಿದ್ದೀನಿ. ಅದ್ರ ಜೊತೆಗೆ ಹಸಿ ಕೊಬ್ಬರಿ ಆಗಿರ್ಬೋದು, ಒಣಗಿರೋ ಕೊಬ್ಬರಿ ಆಗಿರ್ಬೋದು, ಇಲ್ಲ ನಿಮ್ಮ ಹತ್ರ ಕೊಬ್ಬರಿ ಪೌಡರ್ ಇದ್ರೂ ಹಾಕ್ಕೋಬೋದು. ಸಣ್ಣ ಈ ರೀತಿ ಕಟ್ ಮಾಡಿಬಿಟ್ಟು ಪೇಸ್ಟ್ ಮಾಡ್ಕೊಬೇಕು, ಮಸಾಲೆ ಪೇಸ್ಟು. ನಿಜ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಈ ಒಂದು ಏನಿದೆ ಮಿಲ್ ಮೇಕರ್ ಆಲೂಗಡ್ಡೆ ಕರಿ ಎಲ್ಲ ಮಸಾಲೆ ಕರಿ ಅಂತೀವಿ, ಅದು ಒಳ್ಳೆ ಮಟನ್ ಥರ ಇರುತ್ತೆ. ನಿಜವಾಗ್ಲೂ ತಿಂತಾ ಇದ್ದರೆ ತುಂಬ ಇಷ್ಟ ಆಗುತ್ತೆ ನಮ್ಮ ಮಕ್ಕಳಿಗಂತೂ. ಅವರು ಒಂದು ವಾರದಲ್ಲಿ 2-3 ಸಲ ಆದರೂ ಕೇಳ್ತಾರೆ. ಮಟನ್ನು ಮತ್ತು ಚಿಕನ್ ಏನಾದರೂ ತಿನ್ನಬೇಕು ಅನಿಸಿದಾಗ ಸಡನ್ನಾಗಿ ನಾವು ಈ ರೀತಿ ಮಾಡಿಕೊಟ್ಟಿದ್ವಿ ಅಂತಂದರೆ ಆ ಫೀಲ್ ಅನ್ನೋದು ಆಟೋಮೆಟಿಕ್ಕಾಗಿ ಸಿಕ್ಕಿಬಿಡುತ್ತೆ ನಮಗೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅಷ್ಟು ಚೆನ್ನಾಗಿರುತ್ತೆ. ನೀವೊಮ್ಮೆ ಟ್ರೈ ಮಾಡಿ. ಆಲ್ರೆಡಿ ನಾನು ಒಂದು ಈರುಳ್ಳಿ, ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ. ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ ಪಾಲಕ್ ಪನ್ನೀರ್ ಮಾಡೋಣ ಅಂದ್ಕೊಂಡೆ. ಬಟ್ ಮಧ್ಯಾಹ್ನಕ್ಕೆ ಮಕ್ಕಳಿಗೇನೋ ಇಷ್ಟಪಡಲ್ಲ ಅಂತಂದ್ಬಿಟ್ಟು ಗೊತ್ತಾಯಿತು. ಹಾಗಾಗಿ 1 ಟೈಮ್ ಮಾಡಷ್ಟೇ ಮಮ್ಮಿ ಅಂತಂದರು. ಸೊ ಆಯಿತು, ನೆಕ್ಸ್ಟ್ ಯಾವಾಗ ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ಮಿಲ್ ಮೇಕರ್ ಕರಿ ಮಾಡ್ತಾಯಿದ್ದೀನಿ. ಸೊ ಬಿಸಿನೀರಲ್ಲಿ ನಾನು ಅದನ್ನ ನೆನೆಸಿಕ್ಕಿದ್ದೆ ನೋಡಿ, ತುಂಬ ದಪ್ಪ ಆಗಿದೆ. ಇವಾಗ ಅದನ್ನೆಲ್ಲ ಹಿಂಡಿ ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಸೊ ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ರು, ನನ್ನ ಹೆಸರು ಸುನೀತಾ, ನಾನೊಂದು ಒಬ್ಬ ಹೌಸ್ ವೈಫ್ ಆ್ಯಂಡ್ ಸೋಷಿಯಲ್ ವರ್ಕರ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ವಿಡಿಯೋಸ್, ಮೈ ಚಾನಲ್ಸ್ ಆ್ಯಂಡ್ ವಿಡಿಯೋಗೊಂದು ಲೈಕ್ ಕೊಡಿ. ಅದೇನು ಸಬ್ಸ್ಕ್ರೈಬ್ ಅಂತ ಹೇಳಕ್ಕೆ ಹೋಗಿ ಲೈಕ್ ಹೇಳ್ತೀವೋ, ಲೈಕ್ ಅಂತ ಹೇಳಕ್ಕೆ ಹೋಗಿ ಸಬ್ಸ್ಕ್ರೈಬ್ ಹೇಳ್ತೀವೋ ನಮಗೆ ಗೊತ್ತಾಗಲ್ಲ. ಯಾಕಂದರೆ ಒಮ್ಮೊಮ್ಮೆ ಫ್ಲೋನಲ್ಲಿ ಹಂಗೆ ಬಂದುಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ ಎಲ್ಲ ಹಾಕಿ ಈರುಳ್ಳಿ ಕಟ್ ಮಾಡಿರೋ ಈರುಳ್ಳಿ ಒಂದನ್ನು ಹಾಕಿ. ಸೊ ಇನ್ನೂ ಕೆಲವರು ಕಾಮೆಂಟ್ ಮಾಡಿದರೆ, ನಿಮ್ಗೆ ಎಷ್ಟು ಜನ ಮಕ್ಕಳು, ಮನೇಲಿ ಎಷ್ಟು ಜನ ಇರ್ತೀರಾ ಅಂತಂದ್ಬಿಟ್ಟು. ನಮ್ಮ ಮನೆಯಲ್ಲಿ 4 ಜನ ಇರ್ತೀವಿ, ನಾನು, ನಮ್ಮ ಹಸ್ಬೆಂಡು, ನಮಗೆ 2 ಮಕ್ಕಳು, ಗಂಡು ಮಕ್ಕಳು. ಸೊ ನೀವೆಲ್ಲಿ ವಾಸ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ ಇನ್ನೂ ಕೆಲವರು. ನಾವು ಬಂದುಬಿಟ್ಟು ಬೆಂಗಳೂರು. ಅದರ ಜೊತೆಗೆ ಒಂದು ಟೊಮೊಟೊ ಮತ್ತು ಸ್ವಲ್ಪ ಬಿರಿಯಾನಿ ಎಲೆ, ಚಕ್ಕೆ, ಲವಂಗ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಟೊಮೊಟೊ ಮೆಲ್ಟ್ ಆಗೋವರೆಗೂ ಇದ್ದು ಸ್ವಲ್ಪ ಮತ್ತು ನಾವು ರುಬ್ಕೊಂಡಿರೋ ಮಸಾಲೆನ ಹಾಕ್ಬೋದು. ಟೊಮೊಟೊ ಬೇಗ ಮೆಲ್ಟ್ ಆಗಬೇಕಂತಂದರೆ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಳ್ಳಿ, ಟೊಮೊಟೊ ಬೇಗ ಮೆಲ್ಟ್ ಆಗುತ್ತೆ. ನಾನು ಆಲ್ರೆಡಿ ಇಲ್ಲಿ ಆಲೂಗಡ್ಡೆ ನಿಮಗೆ ಚಿಪ್ಪೆ ತೆಗೆದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ನೀರಲ್ಲಿ ಹಾಕಿ ಇಟ್ಟಿದ್ದೆ. ಅದನ್ನು ಸಹ ಇವಾಗ ಒಗ್ಗರಣೆ ಜೊತೆ ಹಾಕಿ ಈ ರೀತಿ ಕೈ ಆಡಿಸ್ತಾ ಇದ್ದೀನಿ. ಅದಾದ ನಂತರ ಮತ್ತು ಮಿಲ್ ಮೇಕರ್ನ ನಾವು ಆಲ್ರೆಡಿ ಹಿಂಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕಿ ಈ ರೀತಿ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನಿಮಗೆ ಏನೆಲ್ಲ ಸ್ಪೈಸಸ್ ಬೇಕೋ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ನೀವು ಒಣಮೆಣಸಿನ್ಕಾಯಿ ನಾನು ಆಲ್ರೆಡಿ ರುಬ್ಬಕ್ಕೆ ಹಾಕಿದ್ದೀನಿ, ಆದರೂ ಮತ್ತೆ ಸ್ವಲ್ಪ ಖಾರ ಸಾಕಾಗಲ್ಲ ಅಂತ ಖಾರ ಹಾಕ್ತಾಯಿದ್ದೀನಿ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು ರುಬ್ಬಲಿಕ್ಕೆ ಇದೆಲ್ಲ ಏನೂ ಸ್ಪೈಸಸ್ ಹಾಕಿರಲಿಲ್ಲ, ಮಸಾಲೆ ಐಟಮ್ಗಳು. ಸೊ ಇವಾಗ ಒಗ್ಗರಣೆ ಜೊತೆ ಸೇರಿಸಿ ಇವಾಗ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ತಾಯಿದ್ದೀನಿ. ನಿಮಗೆ ಇಲ್ಲೊಂದು ಸ್ಮಾಲ್ ವೀಡಿಯೋ ಕ್ಲಿಪ್ಸ್ ಮಿಸ್ ಆಗಿದೆ ಸ್ನೇಹಿತರೆ. ಏನಂದರೆ ಕಡಲೆ ಬೀಜ ಸ್ವಲ್ಪ ಹುರಿದ್ಬಿಟ್ಟು ಲಾಸ್ಟೆಲ್ಲ ಹಾಕಿದ್ದೆ, ತುಂಬ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ಅದನ್ನು ಸಹ ನೀವು ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಇವಾಗೆಲ್ಲ ಆಯಿತು. ಚಪಾತಿನ ನಾನು ತೊಲಸಾಕ್ತಾಯಿದ್ದೀನಿ. ಚಪಾತಿ ಉಜ್ಜೋದು ನಾನೇ ಉಜ್ಜಿಕೊಂಡು ನಾನೇ ಸುಡ್ಕೊತಾ ಇದ್ದೀನಿ. ಆದರೆ ಅದಕ್ಕೆ ಸ್ವಲ್ಪ ಸ್ಟವ್ನ ಮೀಡಿಯಮ್ ಟು ಸ್ಲಿಮ್ಮಲ್ಲಿ ಇಕ್ಬಿಟ್ಟು ಸುಟ್ಕೊತಾ ಇದ್ದೀನಿ. ಒಂದೊಂದ್ಸಲ ನನ್ನ ದೊಡ್ಡ ಮಗ ಬರ್ತಾನೆ ಸುಡೋಕ್ಕೆ ಟೈಮ್ ಆಯಿತು ಅಂತಂದಾಗ, ಇವತ್ತು ಅವನೇ ಲೇಟಾಗಿ ಎದ್ದು ರೆಡಿ ಆಗ್ತಿರೋದ್ರಿಂದ
ಈ 2 ಕೆಲಸ ನಾನೇ ಮಾಡ್ತಾಯಿದ್ದೀನಿ. ಒಂದು ಕಡೆ ನಾನು ಕರಿ ಕುದಿಯೋಕ್ಕಿಟ್ಟಿದ್ದೀನಿ. ಆದರೂ ಟೈಮ್ ಆಯಿತು ಅಂತ ಚಿಕ್ಕವನು ಆಲ್ರೆಡಿ ರೆಡಿ ಆಗಿದ್ದಾನೆ. ನನಗೆ ಎಷ್ಟಾಗಿದ್ದರೆ ಅಷ್ಟು ಸಾಕು ಹಾಕ್ಕೊಡು ಅಂತಂದ್ಬಿಟ್ಟು ಅವನೊಂದು ಕಡೆ. ಸೊ ಆದ್ದರಿಂದ ಅವನಿಗೆ ಬೆಂದಿದೆ ನೋಡು ಚೆಕ್ ಮಾಡು ಬೆಂದಿದೆ ಇಲ್ಲ ಅಂತಂದ್ಬಿಟ್ಟು ಅವನಿಗೆ ಚೆಕ್ ಮಾಡಲಿಕ್ಕೆ ಒಂದು ಚಪಾತಿ ಜೊತೆಗೆ ಸ್ವಲ್ಪ ಕರಿನ ಹಾಕ್ಕೊಟ್ಟೆ. ಇನ್ನು ಚಪಾತಿ ಬೆಳಗ್ಗೆ ಬಿಸಿ ಬಿಸಿ ತಿನ್ನಲಿಕ್ಕಾದರೆ ಈ ಥರ ಮಾಡ್ತೀನಿ, ಇಲ್ಲ ಅಂತಂದರೆ ಡಬ್ಬಲ್ ಲೇಯರ್ ಹಾಕಿ ರುಬ್ಬಿಕ್ತೀನಿ. ಸೊ ಮಕ್ಕಳಿಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಆಯಿತು ಸ್ನೇಹಿತರೆ. ಇದು ಆ್ಯಕ್ಚುಲಿ ಲಾಸ್ಟಲ್ಲಿ ಹಾಕ್ಬೇಕಾದ್ರೆ ಕ್ಲಿಪ್ಪು ಸೆಂಟ್ರಿಗೆ ಬಂದುಬಿಟ್ಟಿದೆ. ಬಿಸಿ ಇದೆ ಬಾಕ್ಸ್ ಮತ್ತು ಟೈಟ್ ಆಗೋಗುತ್ತೆ ಅನ್ನೋ ಕಾರಣಕ್ಕೆ ಹಂಗೆ ತುಂಬಿಸಿಡ್ತಾ ಇದ್ದೀನಿ. ಇನ್ನು ಮಗ ದೊಡ್ಡವನು ಆಲ್ರೆಡಿ ಹೊರಟಿದ್ದಾನೆ. ಅವರೆಲ್ಲ ತಿಂದಿದ್ದ ಆಯಿತು. ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ರೆಡಿ ಮಾಡಿದ ಆಯಿತು. ಸ್ನಾನಗಳು ಆಯಿತು. ಚಿಕ್ಕವನು ಆಲ್ರೆಡಿ ಹೊರಟಂಗಿದ್ದಾನೆ. ಇವನು ಸ್ವಲ್ಪ ಲೇಟೇ ಯಾವಾಗಲೂ ದೊಡ್ಡವನು. ಯಾಕಂತಂದರೆ ಇದೇ ಅಲ್ಲ ಮಾಮೂಲಿ, ದೊಡ್ಡ ಮಕ್ಳು ಅಂತಾರಲ್ಲ. ಸೊ ಆ ರೀತಿ ದಡ್ಡೇನಲ್ಲ, ಸ್ವಲ್ಪ ಸ್ಲೋ ಅವ್ನು ರೆಡಿ ಆಗೋದ್ರಲ್ಲಿ ಮತ್ತು ತಿನ್ನೋದ್ರಲ್ಲೆಲ್ಲ. ಸೊ ಹಾಗಾಗಿ ಅಷ್ಟೇ. ಮಿಕ್ಕಿದ ಚಪಾತಿಗಳು ನಾವು ಮಾಡ್ಕೊತಾ ಇದ್ದೀವಿ. ಮಾಡಿ ಹಾಟ್ ಬಾಕ್ಸ್ ಇಟ್ಬಿಟ್ರೆ ಯಾವಾಗ ಬೇಕಂತ ತಿನ್ಕೋಬೋದು ಅಂತ ಅಂದ್ಬಿಟ್ಟು ಎಲ್ಲ ಮಾಡಿ ನೋಡಿ. ಮಕ್ಕಳು ಹೋದ್ಮೇಲೆ ಇವಾಗ ಹಾಲು ಮತ್ತೆ ಕಾಯಿಸ್ತಾ ಇದ್ದೀನಿ ನಾನು. ಸೊ ಹಿಂಗೆ ಒಮ್ಮೊಮ್ಮೆ ಏರುಪೇರು ಆಗುತ್ತೆ ಟೈಮ್ ಟೇಬಲ್, ಏನು ಮಾಡೋಕ್ಕಾಗಲ್ಲ. ಇವಾಗ ಸ್ವಲ್ಪ ಆರಾಮಾಗಿ ಸ್ಟ್ರಾಂಗಾಗಿ ಒಂದು ಕಾಫಿ ಮಾಡ್ಕೊಂಡು ಕುಡಿದು ಮಿಕ್ಕಿದ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಎಲ್ಲ ವಿಡಿಯೋ ಶೂಟ್ ಮಾಡ್ತೀನಿ ಎಲ್ಲ ಗೊತ್ತಿಲ್ಲ, ಯಾಕಂದರೆ ಟೈಮ್ ತುಂಬ ಶಾರ್ಟ್ ಇದೆ. ನಾನು ರೆಡಿಯಾಗಿ ಕೆಲಸಕ್ಕೆ ಹೋಗಬೇಕಾಗಿರೋದ್ರಿಂದ. ಸೊ ಸಿಗೋಣ ಇನ್ನೊಂದು ವಿಡಿಯೋದ ಜೊತೆಗೆ ನಿಮ್ಮೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಸೋ ಮಚ್. ನೋಡ್ತಾ ಇರಿ ಗೃಹಲಕ್ಷ್ಮಿ ಚಾನಲ್ನ. ಸಪೋರ್ಟ್ ಮಾಡಿ. ನಿಮ್ಗೇನಾದರೂ ಅನಿಸಿಕೆ ಇದ್ದರೆ ಕೆಳಗಡೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಬಾಯ್ ಬಾಯ್. ಥ್ಯಾಂಕ್ ಯು.